ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತಿನಿಂದ ಪ್ರತಿದಿನ ಈ ಸಮಯಕ್ಕೆ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟ ಹಾಗೆ ರಾಜ್ಯದ ಒಂದು ಅಥವಾ ಎರಡು ಸುದ್ದಿಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮುಂದುವರಿಸಿಕೊಂಡು ಹೋಗ್ತೀವಿ. ಪ್ರಮುಖವಾದಂಥ ಬೆಳವಣಿಗೆ, ಅವತ್ತಿನ ಬೆಳವಣಿಗೆಯನ್ನ ಈ ಸಮಯದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇವತ್ತು ಹಾಗಾದ್ರೆ ರಾಷ್ಟ್ರ ಮಟ್ಟದಲ್ಲಿ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ ಹೆಚ್ಚು ಸದ್ದು ಮಾಡಿದಂಥ ಸುದ್ದಿ ಯಾವುದು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಮೊದಲ ಸುದ್ದಿ ಅಪಘಾತದ ಸುದ್ದಿಯ ಮೂಲಕವೇ ಇವತ್ತಿನ ಈ ನ್ಯೂಸ್ ಅನ್ನ ಆರಂಭಿಸಬೇಕಾಗಿದೆ. ಹೌದು, ಸಾವಿನ ಸುದ್ದಿಯ ಮೂಲಕ ಆರಂಭಿಸಬಾರದು ಅಂತ ಅಂದ್ಕೊಂಡಿದ್ದೆ, ಆದರೆ ಅಲ್ಲಿ ಸಾವನ್ನಪ್ಪಿದ್ದು ಬರೋಬ್ಬರಿ 18 ಮಂದಿ. ಇತ್ತೀಚೆಗಷ್ಟೇ ನಮ್ಮ ಹಾವೇರಿಯ ಒಂದು ಅಪಘಾತ ಪ್ರಕರಣವನ್ನ ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಅಲ್ಲೇನಾಗಿತ್ತು ಅಂದ್ರೆ, ರಸ್ತೆ ಬದಿ ನಿಂತಿದ್ದಂಥ ಲಾರಿಗೆ ಹೋಗಿ ಡಿಕ್ಕಿ ಹೊಡೆದಂಥ ಫೋರ್ಸ್ಗೆ ಟೆಂಪೋ ಟ್ರಾವೆಲರ್ TT ವಾಹನ, ಅದರಲ್ಲಿ ಇದ್ದಂಥ 13 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ರು. ಇದೀಗ ಅದೇ ಮಾದರಿಯಾದಂಥ ಮತ್ತೊಂದು ಅಪಘಾತ ನಡೆದಿದೆ. ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಒಂದು ರೀತಿಯಲ್ಲಿ ದೇಶವೇ ಬೆಚ್ಚಿ ಬೀಳುವಂತ ಘಟನೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳೇ, ಈ ಅಪಘಾತದ ಮೂಲಕ ನಾವು ಪಾಠ ಕಲಿಯೋದು ಸಾಕಷ್ಟಿದೆ. ಮುಂಜಾನೆ ಪ್ರಯಾಣ ಅದು ಎಷ್ಟು ಡೇಂಜರಸ್ ಅನ್ನೋದನ್ನ ಈ ಪ್ರತಿ ಅಪಘಾತಗಳು ಕೂಡ ಸಾರಿ ಹೇಳ್ತಿದ್ದಾವೆ. ನಾವು ಬೇರೆ ಬೇರೆ ಅಪಘಾತ ಆದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು, ಬಸ್ನಲ್ಲಿ ಆರಾಮಾಗಿ ಪ್ರಯಾಣ ಮಾಡ್ಬೋದು, ಯಾಕಂದ್ರೆ ಬಸ್ ಡ್ರೈವರ್ ಪ್ರತಿದಿನ ಓಡಾಡುವಂಥ ಕಾರಣಕ್ಕಾಗಿ ಅವರಿಗೆ ಅಭ್ಯಾಸ ಇರುತ್ತೆ ಅಂತ. ಆದರೆ ಇಲ್ಲಿ ನಡೆದಿರುವಂತಹ ದುರಂತದಲ್ಲಿ ಬಸ್ ಡಿಕ್ಕಿ ಹೊಡೆದಿರೋದು, ಹಾಲಿನ ಟ್ಯಾಂಕರ್ಗೆ ಹೋಗಿ ಬಸ್ಸು ಡಿಕ್ಕಿ ಹೊಡೆದಿದ್ದು, ಈ ಕಾರಣಕ್ಕಾಗಿ 18 ಮಂದಿ ಸಾವನ್ನಪ್ಪಿದ್ದಾರೆ. ಎಲ್ಲಿ ಏನು ಕಥೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಒಂದು ವೇಳೆ ಉತ್ತರ ಪ್ರದೇಶದ ಉನ್ನಾವೋ ಎನ್ನುವಂಥ ಭಾಗದಲ್ಲಿ ನಡೆದಿರುವಂತಹ ದುರಂತ ಇದು. ಲಕ್ನೋದಿಂದ ಆಗ್ರಾ ಎಕ್ಸ್ಪ್ರೆಸ್ ವೇ ಇದೆಯಲ್ಲ, ಅಲ್ಲಿ ನಡೆದಿರುವಂತಹ ಘಟನೆ. ಬಿಹಾರದಿಂದ ದೆಹಲಿಗೆ ಹೋಗ್ತಾ ಇದ್ದಂಥ ಡಬಲ್ ಡೆಕ್ಕರ್ ಬಸ್, ಅದು ಬಹಳ ದೊಡ್ಡದಾಗಿರುವಂಥ ಬಸ್ ಅದು. ಆ ಅಪಘಾತದ ಫೋಟೋಸ್ ಮತ್ತೆ ವಿಡಿಯೋಸ್ ಅನ್ನ ನೋಡ್ತಾ ಇದ್ರೆ ನಾವು ಬೆಚ್ಚಿ ಬೀಳುವ ರೀತಿಯಲ್ಲಿದೆ. ಯಾಕಂದ್ರೆ ಆ ಬಸ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಬಿಟ್ಟಿದೆ. ಆ ಬಸ್ಸಿನ ಫೋಟೋ ಅಥವಾ ವಿಡಿಯೋವನ್ನ ಗಮನಿಸ್ತಾ ಇದ್ರೆ ಅಪಘಾತದ ಪರಿಣಾಮ ಹೇಗಿದೆ ಅಥವಾ ಅಪಘಾತ ಯಾವ ರೀತಿಯಾಗಿ ನಡೀತು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏನಾಯ್ತು ಅಂದ್ರೆ, ಬಸ್ ಸಂಪೂರ್ಣವಾಗಿ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇತ್ತು. ಎಲ್ಲರೂ ಕೂಡ ಆರಾಮಾಗಿ ನಿದ್ರೆ ಮಾಡ್ತಾ ಇದ್ರು. ಹೆಚ್ಚು ಕಡಿಮೆ ಬೆಳಗ್ಗೆ ಮುಂಚೆ 5:15 ಸಮಯ ಆ ಭಾಗದಲ್ಲಿ ಹಾಲಿನ ಟ್ಯಾಂಕರ್ ಒಂದು ತನ್ನ ಪಾಡಿಗೆ ತಾನು ಹೋಗ್ತಾ ಇರುತ್ತೆ. ಅದರ ಹಿಂಬದಿಯಲ್ಲಿಯೇ ಈ ಡಬಲ್ ಡೆಕ್ಕರ್ ಬಸ್ ಬರುತ್ತೆ. ಬಸ್ ಬಂದಂದ್ರೆ ಅದು ಎಷ್ಟು ವೇಗವಾಗಿತ್ತು ಅಂದ್ರೆ, ಅಲ್ಲಿ ಒಂದಷ್ಟು ಜನ ಗಮನಿಸಿದಂತವ್ರು ಹೇಳ್ತಿದ್ದಾರೆ, ಬೆಳಗ್ಗೆ ಮುಂಚೆ ಅದಾಗಲೇ ಜನ ಓಡಾಡೋದಕ್ಕೂ ಕೂಡ ಶುರು ಮಾಡ್ಕೊಂಡು ಬಿಟ್ಟಿದ್ರು. ಆ ಭಾಗದಲ್ಲಿ ಬಹಳ ಬೇಗ ಎದ್ದು ತಮ್ಮ ಕೆಲಸ ಕಾರ್ಯವನ್ನು ಆರಂಭಿಸ್ತಾರೆ. ಅವರೆಲ್ಲರೂ ಕೂಡ ಹೇಳ್ತಾ ಇದ್ರು ಅತಿಯಾದಂಥ ವೇಗದಲ್ಲಿ ಬಸ್ ಇತ್ತು ಅಂತ ಹೇಳಿ. ಬಹಳ ವೇಗವಾಗಿ ಬಂದು ಹಾಲಿನ ಟ್ಯಾಂಕರ್ಗೆ, ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ದಂತ ಹಾಲಿನ ಟ್ಯಾಂಕರ್ ವಾಹನಕ್ಕೆ ಈ ಬಸ್ ಫೋರ್ಸ್ ಆಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಂತ ಪರಿಣಾಮ ಬಸ್ನಲ್ಲಿ ಇದ್ದಂಥವರೆಲ್ಲರೂ ಕೂಡ ಚಲ್ಲಾಪಿಲ್ಲಿಯಾಗಿ ಹೊರಗಡೆ ಬಿದ್ದು ಬಿಡ್ತಾರೆ. ಒಂದಷ್ಟು ಮಂದಿ ಬಸ್ನ ಒಳಗಡೆ ಸಿಕ್ಕಾಕೊಂಡು ಬಿಡ್ತಾರೆ. ಹೆಚ್ಚು ಕಡಿಮೆ 18 ಮಂದಿ ಸಾವನ್ನಪ್ಪಿದ್ದಾರೆ. ಇಲ್ಲಿಯವರೆಗೆ ಸಿಕ್ಕಿರುವಂತಹ ಲೆಕ್ಕ. ಇನ್ನೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು 15ಕ್ಕೂ ಹೆಚ್ಚು ಮಂದಿ ಗಂಭೀರ ಸ್ವರೂಪದ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಮುಖ್ಯಮಂತ್ರಿ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಸಾಂತ್ವನವನ್ನ ಹೇಳಿದ್ದಾರೆ. ಬಹುತೇಕರೆಲ್ಲರೂ ಕೂಡ ಸಾಮಾನ್ಯ ಕುಟುಂಬಕ್ಕೆ ಸೇರಿದಂಥವರು ಎನ್ನುವಂತ ಸಂಗತಿ ಗೊತ್ತಾಗ್ತಾ ಇದೆ. ಯಾಕೆ ಮತ್ತೆ ಹೀಗಾಗ್ತಿದೆಯೋ ಗೊತ್ತಿಲ್ಲ. ಇದೀಗ ಅಪಘಾತಕ್ಕೆ ಕಾರಣವನ್ನ ಪಟ್ಟಿ ಮಾಡಲಾಗ್ತಿದೆ. ಮೊದಲ ಕಾರಣ ಅಂದ್ರೆ, ಡ್ರೈವರ್ ನಿದ್ರೆ ಮಂಪರಿನಲ್ಲಿ ಇದ್ರು. ನಮ್ಮ ಹಾವೇರಿಯಲ್ಲಿ ಹೇಗಾಗಿತ್ತು ಅದೇ ಮಾದರಿಯಲ್ಲಿ ನಿದ್ರೆ ಮಂಪರ್ನಲ್ಲಿ ಇದ್ರು. ಆ ನಿದ್ರೆ ಮಂಪರಿನಲ್ಲಿ ತುಂಬಾ ಫೋರ್ಸ್ ಆಗಿ ಆಕ್ಸಿಲೇಟರ್ನ ಪ್ರೆಸ್ ಮಾಡಿಬಿಟ್ಟಿದ್ದಾರೆ, ಎಳೆದು ಬಿಟ್ಟಿದ್ದಾರೆ ಸ್ಟೇರಿಂಗ್ ಅನ್ನ. ಆ ಎಳೆದಂತ ಪರಿಣಾಮವಾಗಿ ಸೀದಾ ಹೋಗಿ ಹಾಲಿನ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿದೆ. ಬಹಳ ಸ್ಪೀಡ್ ನಲ್ಲಿ ಇದ್ದಂತ ಕಾರಣಕ್ಕಾಗಿ ಬಸ್ ಅನ್ನ ಕೊನೆಯ ಹಂತದಲ್ಲೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಎನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ 18 ಸಾವು ಅಂದ್ರೆ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲವೇ ಅಲ್ಲ. ಯಾಕೆ ಮತ್ತೆ ಇಂತಹ ದುರಂತಗಳು ಸಂಭವಿಸ್ತಿದ್ದಾವೆ ಅನ್ನೋದು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಒಟ್ಟಾರೆಯಾಗಿ ರಸ್ತೆ ಪ್ರಯಾಣ ಅಂದಾಗಲೇ ಒಂದು ರೀತಿಯಲ್ಲಿ ಆತಂಕ, ಭಯ ಆಗುವಂತಹ ಪರಿಸ್ಥಿತಿ ಇತ್ತೀಚೆಗೆ ಸೃಷ್ಟಿಯಾಗ್ತಾ ಇದೆ. ನಾನು ಮತ್ತೆ ಕೇಳ್ಕೊಳ್ಳೋದಷ್ಟೇ, ರಾತ್ರಿ ಪ್ರಯಾಣ ಅಥವಾ ಮುಂಜಾನೆಯ ಪ್ರಯಾಣವನ್ನ ಆದಷ್ಟು ಅವಾಯ್ಡ್ ಮಾಡಿ. ಅದರಲ್ಲೂ ಕೂಡ ಈ 2 ಗಂಟೆ ನಂತರ, ಮಧ್ಯರಾತ್ರಿ 2 ಗಂಟೆ ನಂತರ ನಾವು ವಿಪರೀತ ನಿದ್ರೆ ಎಳೆಯೋದಿಕ್ಕೆ ಶುರು ಮಾಡ್ಕೊಂಡು ಬಿಡುತ್ತೆ. ನಿದ್ರೆ ಮಂಪರು ಜಾಸ್ತಿ ಆಗೋದಿಕ್ಕೆ ಶುರುವಾಗುತ್ತೆ. ಓಕೆ, ಮೊದಲ ಸುದ್ದಿಯನ್ನು ಗಮನಿಸಿದ್ವಿ. ಎರಡನೇ ಸುದ್ದಿಯನ್ನು ಗಮನಿಸೋಣ. ಬಂಧುಗಳೇ, ಈ ಬಾರಿ ಕೇಂದ್ರದಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಎನ್ನುವಂತ ಕುತೂಹಲ ಇತ್ತು. ಕೊನೆಗೂ ಕುತೂಹಲಕ್ಕೆ ತೆರೆ ಬಿತ್ತು. ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಈ ಹಿಂದೆ ಏನಾಗ್ತಿತ್ತು, ನರೇಂದ್ರ ಮೋದಿ ಸ್ವತಂತ್ರ ಪ್ರಧಾನಿ ಅಂತ ಕರೆಸ್ಕೊಳ್ತಾ ಇದ್ರು. ಬಿಜೆಪಿ ಸ್ವತಂತ್ರವಾಗಿಯೇ ಆ ಮ್ಯಾಜಿಕ್ ನಂಬರ್ ಅನ್ನ ದಾಟ್ತಾ ಇತ್ತು. ಆದ್ರೆ ಈ ಬಾರಿ ಅದು ಸಾಧ್ಯ ಆಗಿಲ್ಲ. ಎಲ್ಲಾ ಪಕ್ಷಗಳನ್ನು ಕೂಡ ಒಗ್ಗೂಡಿಸಿಕೊಂಡು NDA ಸರ್ಕಾರವನ್ನ ಮುನ್ನಡೆಸುವಂತ ಜವಾಬ್ದಾರಿ ನರೇಂದ್ರ ಮೋದಿ ಅವರ ಮೇಲೆ ಇದೆ.
ಸಹಜವಾಗಿ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ. ಈ ಸರ್ಕಾರ ಸೇಫಾ, ಯಾವಾಗ ಏನು ಬೇಕಾದ್ರೂ ಆಗಬಹುದು ಎನ್ನುವಂತ ಒಂದಷ್ಟು ಚರ್ಚೆ ಅಂತದೆಲ್ಲವೂ ಕೂಡ ನಡೀತಾ ಇದೆ. ಕೊನೆಗೂ ನಿತೀಶ್ ಕುಮಾರ್ ಹಾಗೆ ಚಂದ್ರಬಾಬು ನಾಯ್ಡು ಇಬ್ಬರೂ ಕೂಡ ಪೂರ್ಣ ಮನಸ್ಸಿನಿಂದ ಬೆಂಬಲವನ್ನ ಕೊಟ್ಟು ಸರ್ಕಾರದ ಪಾಲುದಾರ ಆಗಿದ್ದಾರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಸಂಗತಿ. ಆದ್ರೆ ಇದೀಗ ಆರಂಭದಲ್ಲೇ ನರೇಂದ್ರ ಮೋದಿ ಅವರಿಗೆ ತಲೆನೋವು ಶುರುವಾಗಿದೆ. ಅವರಿಬ್ಬರನ್ನು ನಿಭಾಯಿಸೋದು ಬಹಳ ಕಷ್ಟ ಎನ್ನುವ ಹಂತಕ್ಕೆ ಬಂದಿದೆ. ಈ ಹಿಂದೆ ಏನಾಗ್ಬಿಟ್ಟಿತ್ತು, ಖಾತೆಗೋಸ್ಕರ ಪಟ್ಟು ಹಿಡಿದಿದ್ರು, ಒಂದಷ್ಟು ದಿನಗಳ ಕಾಲ ಜಟಾಪಟಿ ನಡೀತು. ಆ ಖಾತೆ ಹಂಚಿಕೆ ಅದೆಲ್ಲವೂ ಕೂಡ ಸುಗಮವಾಗಿ ನಡೀತು. ಇಬ್ಬರನ್ನು ಕೂಡ ಸಮಾಧಾನ ಪಡಿಸುವಲ್ಲಿ ನರೇಂದ್ರ ಮೋದಿ ಯಶಸ್ವಿಯಾದ್ರು. ಆ ಇಬ್ಬರಿಗೂ ಕೂಡ ಅಥವಾ ಅವರಿಬ್ಬರ ಪಕ್ಷಕ್ಕೂ ಕೂಡ ಹೇಳಿದಂತ ಖಾತೆಗಳು ಸಿಕ್ಕಿಲ್ಲ. ಆದ್ರೆ ಆಗಲೇ ನರೇಂದ್ರ ಮೋದಿ ಅವರಿಗೆ ಷರತ್ತನ್ನು ವಿಧಿಸಿದ್ರು, ಖಾತೆ ಸಿಗದೇ ಇದ್ರು ಓಕೆ, ಆದ್ರೆ ನಮ್ಮ ರಾಜ್ಯಕ್ಕೆ ಸಿಗಬೇಕಾದಂತ ಅನುದಾನ ಬಹಳ ದೊಡ್ಡ ಪ್ರಮಾಣಕ್ಕೆ ಸಿಗಬೇಕು ಅಂತ. ಹೀಗಾಗಿರುವಂತಹ ತಲೆನೋವು ಏನಪ್ಪಾ ಅಂದ್ರೆ, ಕೇಂದ್ರ ಸರ್ಕಾರ ಬಜೆಟ್ ಮಂಡನೆಗೆ ಎಲ್ಲಾ ರೀತಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಜುಲೈ 23ನೇ ತಾರೀಕು ಬಜೆಟ್ ಅನ್ನ ಮಂಡನೆ ಮಾಡಲಾಗುತ್ತೆ. ನಿರ್ಮಲಾ ಸೀತಾರಾಮನ್ ದಾಖಲೆಯ ಅಂದ್ರೆ ಸತತವಾಗಿ ಬಜೆಟ್ ಅನ್ನ ಮಂಡನೆಯನ್ನ ಮಾಡ್ತಿದ್ದಾರೆ. ಅದಕ್ಕೆ ಬೇಕಾದಂತ ಸಿದ್ಧತೆ ಎಲ್ಲ ಮಾಡಿಕೊಳ್ಳಲಾಗಿದೆ. ಬಜೆಟ್ ಪೂರ್ವಭಾವಿಯಾಗಿ ಸಭೆ ಕರೆಯಲಾಗಿತ್ತು. ಎನ್ಡಿಎ ಪಕ್ಷದ ಪ್ರಮುಖ ನಾಯಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಆ ಸಭೆಯಲ್ಲಿ ನಿತೀಶ್ ಕುಮಾರ್ ಹಾಗೆ ಚಂದ್ರಬಾಬು ನಾಯ್ಡು ಮತ್ತೊಮ್ಮೆ ತಮ್ಮ ಬೇಡಿಕೆಯನ್ನ ಮುಂದಿರಿಸಿದ್ದಾರೆ. ನಿತೀಶ್ ಕುಮಾರ್ ಆ ಬಜೆಟ್ ನಲ್ಲಿ ಬರೋಬ್ಬರಿ 30,000 ಕೋಟಿಯಷ್ಟು ಹಣವನ್ನ ಬಿಹಾರಕ್ಕೆ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶಕ್ಕೆ ಕೆಲವೇ ವರ್ಷಗಳ ಅಂತರದಲ್ಲಿ 90,000 ಕೋಟಿ ಹಣ ಕೊಡಬೇಕು ಎನ್ನುವ ರೀತಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಬಿಹಾರದ ವಿಚಾರ ಯಾಕೆ ಹೆಚ್ಚು ಚರ್ಚೆ ಆಗ್ತಿದೆ ಅಂದ್ರೆ, ಬಿಹಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಡ ರಾಜ್ಯ, ಹೆಚ್ಚಿನ ಉದ್ಯೋಗ ಅಲ್ಲಿ ಸೃಷ್ಟಿಯಾಗೋದಿಲ್ಲ, ಹೆಚ್ಚಿನ ತೆರಿಗೆಯನ್ನು ಕೂಡ ಕೇಂದ್ರಕ್ಕೆ ಬಿಹಾರದಿಂದ ಕೊಡೋದಿಲ್ಲ ಅಥವಾ ಬಿಹಾರದಿಂದ ಹೆಚ್ಚಿನ ತೆರಿಗೆ ಕೇಂದ್ರಕ್ಕೆ ಹೋಗೋದಿಲ್ಲ. ಆದ್ರೆ ಕಡಿಮೆ ತೆರಿಗೆ ಕೊಡುವಂತ ಬಿಹಾರಕ್ಕೆ ಇದೀಗ ಅತಿ ಹೆಚ್ಚು ಅನುದಾನವನ್ನ ಕೊಡುವಂತ ಅನಿವಾರ್ಯತೆ ಬಿಜೆಪಿ ಸರ್ಕಾರಕ್ಕೆ ಅಥವಾ ಎನ್ಡಿಎ ಸರ್ಕಾರಕ್ಕೆ ಎದುರಾಗಿದೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಎದುರಾಗಿದೆ. ಇದೆಲ್ಲವನ್ನು ಕೂಡ ನರೇಂದ್ರ ಮೋದಿ ಹೇಗೆ ನಿಭಾಯಿಸ್ತಾರೆ ಎನ್ನುವಂತ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಮುಂದಿನ ಸುದ್ದಿಯನ್ನು ಗಮನಿಸೋಣ. ದೆಹಲಿ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದಾಯ್ತು, ಜಾಮೀನಿಗೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗಿದ್ದಾಯ್ತು. ಇದೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಸದ್ಯಕ್ಕೆ ಈ ನೀತಿ ಹಗರಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅರವಿಂದ್ ಕೇಜ್ರಿವಾಲ್ಗೆ ಸಾಧ್ಯ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕಾರಣ ಇದೀಗ ಇಡಿ ಅಧಿಕಾರಿಗಳು, ಒಂದು ಕಡೆಯಿಂದ ಇಡಿ ಮತ್ತೊಂದು ಕಡೆಯಿಂದ ಸಿಬಿಐ ಕೂಡ ಈ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿದೆ. ಇಡಿ ಅಧಿಕಾರಿಗಳು ಇದೀಗ ಹೊಸದಾಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಗಮನ ಸೆಳೆತಿರುವಂತಹ ವಿಚಾರ ಅಂದ್ರೆ ಇಡಿ ಮತ್ತೆ 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 ಪ್ರತಿಪಾದಿಸ್ತಾ ಇದೆ. ಚಾರ್ಜ್ ಶೀಟ್ ಅಲ್ಲೂ ಕೂಡ ಅದನ್ನೇ ಮೆನ್ಷನ್ ಮಾಡಿದೆ. ಈ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಕಿಂಗ್ ಪಿನ್, 38 ಆರೋಪಿಗಳನ್ನು ಗುರುತಿಸಲಾಗಿದೆ. ಅದರಲ್ಲಿ ಅರವಿಂದ್ ಕೇಜ್ರಿವಾಲ್ 37ನೇ ಆರೋಪಿ. ಆದ್ರೆ ಅವರು ಕಿಂಗ್ ಪಿನ್. ಬರೋಬ್ಬರಿ 100 ಕೋಟಿಯಷ್ಟು ಲಂಚವನ್ನ ಪಡೆಯಲಾಗಿದೆ. ಇದು ಆಕಸ್ಮಿಕವಾಗಿ ಗೊತ್ತಿಲ್ಲದಂತೆ ಅಥವಾ ಪರೋಕ್ಷವಾಗಿ ಪಡೆದಂತ ಲಂಚ ಅಲ್ಲ, ಇಂಟೆನ್ಷನಲಿ ಉದ್ದೇಶಪೂರ್ವಕವಾಗಿ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಉದ್ದೇಶಪೂರ್ವಕವಾಗಿ ಈ ಲಂಚವನ್ನ ಪಡೆಯಲಾಗಿದೆ. ಜೊತೆಗೆ ಅದರಲ್ಲಿ 45 ಕೋಟಿಯಷ್ಟು ಹಣವನ್ನ ಗೋವಾ ಚುನಾವಣೆಗೋಸ್ಕರ ಬಳಸಿದ್ದಾರೆ ಎನ್ನುವ ರೀತಿಯಲ್ಲಿ ಇಡಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದೆ. ಜೊತೆಗೆ ನಮ್ಮ ಹತ್ರ ಒಂದಷ್ಟು ಸಾಕ್ಷಿ ಇದೆ ಅಂತಲೂ ಕೂಡ ಇಡಿ ಅಧಿಕಾರಿಗಳು ಹೇಳ್ತಿದ್ದಾರೆ. ನೋಡೋಣ ಮುಂದೆ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ವಿಚಾರಣೆ ಅಂತದೆಲ್ಲವೂ ಕೂಡ ಆರಂಭ ಆಗುತ್ತೆ. ಕೊನೆಯದಾಗಿ ಈ ಪ್ರಕರಣ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಹೇಳಿ ಸದ್ಯಕ್ಕಂತೂ ಅರವಿಂದ್ ಕೇಜ್ರಿವಾಲ್ಗೆ ಸಂಕಷ್ಟ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮುಂದಿನ ಸುದ್ದಿಯನ್ನು ಗಮನಿಸೋಣ. ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಮೊದಲು ಎದುರಾದಂತಹ ಸವಾಲು ಅಂದ್ರೆ ಈ ಉಗ್ರರ ಸವಾಲು. ಇತ್ತೀಚಿನ ದಿನಗಳಲ್ಲಿ ಉಗ್ರ ಚಟುವಟಿಕೆಗಳು ಕಡಿಮೆ ಆಯಿತು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಜಾಸ್ತಿ ಆಗಿದೆ. 1 ತಿಂಗಳ ಅಂತರದಲ್ಲಿ ಸಾಕಷ್ಟು ದಾಳಿಯಾಗಿದೆ. ಇತ್ತೀಚೆಗಷ್ಟೇ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿತ್ತು. ಯಾತ್ರೆಗೆ ಹೊರಟವರ ಮೇಲೆ ದಾಳಿ ಮಾಡಲಾಗಿತ್ತು. ಸಾಕಷ್ಟು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ರು, ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಅದಾದ ಬಳಿಕ ಕತುವಾದಲ್ಲಿ ಬರೋಬ್ಬರಿ 5 ಯೋಧರು ಹುತಾತ್ಮರಾಗಿದ್ರು. ಸೇನಾ ವಾಹನವನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗಿತ್ತು. ತುಂಬಾ ಚಿಕ್ಕದಾಗಿರುವಂತಹ ರಸ್ತೆ, ಅದು ಸರಿ ಇಲ್ಲದಂತ ರಸ್ತೆ. ಗಂಟೆಗೆ 15 ಕಿಲೋಮೀಟರ್ ಅಷ್ಟೇ ವಾಹನ ಮೂವ್ ಆಗೋದಕ್ಕೆ ಸಾಧ್ಯ. ಅದನ್ನೇ ಗುರಿಯಾಗಿಸಿಕೊಂಡು ಪ್ಲಾನ್ ಮಾಡಿ ಸೇನಾ ವಾಹನದ ಮೇಲೆ ಉಗ್ರರು ದಾಳಿ ಮಾಡಿದ್ರು. ಇದೀಗ ಭಾರತ ಪ್ರತೀಕಾರಕ್ಕೆ ರೆಡಿಯಾಗಿದೆ. ಉಗ್ರರನ್ನ ಹಿಮ್ಮೆಟ್ಟಿಸಬೇಕು ಅಥವಾ ಮಟ್ಟ ಹಾಕಲೇಬೇಕು ಅಂತ ಹೇಳಿ ಇವತ್ತು ಕೂಡ ಒಂದಷ್ಟು ಪ್ಲಾನ್ ಅನ್ನು ರೂಪಿಸಲಾಗಿದೆ. ಜೊತೆಗೆ ಸೇನಾ ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ. ನೋಡೋಣ ಈ ಸೇನಾ ಕಾರ್ಯಾಚರಣೆ ಯಾವ ರೀತಿಯಾಗಿ ಸಕ್ಸಸ್ ಆಗುತ್ತೆ ಅಂತ ಹೇಳಿ. ಸಕ್ಸಸ್ ಆಗಲಿ ಎನ್ನುವಂತ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸೋಣ. ಹಾಗೆ ಮುಂದಿನ ಸುದ್ದಿ, ಮುಸ್ಲಿಂ ಮಹಿಳೆಯರು, ವಿಚ್ಛೇದನ ಪಡೆದಂತ ಮುಸ್ಲಿಂ ಮಹಿಳೆಯರು ಜೀವನಾಂಶವನ್ನ ಪಡೆಯಬಹುದಾ? ಸಾಕಷ್ಟು ದಿನಗಳಿಂದ ಇದ್ದಂತ ಚರ್ಚೆ. ಎಲ್ಲರಿಗೂ ಅನ್ವಯ ಆಗುವ ರೀತಿಯಲ್ಲಿ ಅವರಿಗೂ ಕೂಡ ಕಾನೂನು ಅನ್ವಯ ಆಗುತ್ತಾ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾದಂತ ತನ್ನ ಆದೇಶ ಅಥವಾ ತನ್ನ ಸ್ಪಷ್ಟವಾದಂತ ನಿಲುವನ್ನ ವ್ಯಕ್ತಪಡಿಸಿದೆ. ತೆಲಂಗಾಣದಲ್ಲಿ ಓರ್ವ ವ್ಯಕ್ತಿ ನನಗೆ ವಿಚ್ಛೇದಿತ ಪತ್ನಿಗೆ ಅಥವಾ ವಿಚ್ಛೇದನವನ್ನು ಪಡೆದುಕೊಂಡಿರುವಂತಹ ನನ್ನ ಪತ್ನಿಗೆ ನಾನು ಜೀವನಾಂಶವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋಗಿದ್ರು. ಯಾಕಂದ್ರೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಅರ್ಜಿ ವಿಚಾರಣೆಗೆ ಬಂತು. ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ,
CRPC 125 ಇದೆಯಲ್ಲ, ಅದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯ ಆಗತ್ತೆ. ಮುಸ್ಲಿಂ ಮಹಿಳೆಯರಿಗೂ ಕೂಡ ಅನ್ವಯ ಆಗತ್ತೆ. ಜೀವನಾಂಶ ಅಂದ್ರೆ ಅದು ದಾನ ಅಥವಾ ದತ್ತಿ ರೂಪದಲ್ಲಿ ಪಡೆಯೋದಲ್ಲ, ಪ್ರತಿ ಮಹಿಳೆಯರ ಹಕ್ಕು. ಮುಸ್ಲಿಂ ಆಗಿರ್ಲಿ, ಹಿಂದೂ ಆಗಿರ್ಲಿ, ನ್ಯಾರೆ ಆಗಿರ್ಲಿ, ಪ್ರತಿ ಮಹಿಳೆಯರ ಹಕ್ಕು. ಹೀಗಾಗಿ ವಿಚ್ಛೇದಿತ ಮುಸ್ಲಿಂ ಮಹಿಳೆಯರು ಕೂಡ ಜೀವನಾಂಶ ಪಡೆಯೋದಿಕ್ಕೆ ಅರ್ಹರಿದ್ದಾರೆ. ಅವರಿಗೆ ಜೀವನಾಂಶವನ್ನು ಕೊಡಲೇಬೇಕು ಅಂತ ಹೇಳಿ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹಾಗೆ ಮುಂದಿನ ಕ್ರೀಡಾ ಸುದ್ದಿಯೊಂದನ್ನು ಗಮನಿಸಿಬಿಡೋಣ ಬಂಧುಗಳೇ. ಈ ಸರ್ತಿ T20 ವರ್ಲ್ಡ್ ಕಪ್ ಅನ್ನ ಭಾರತ ಗೆದ್ದುಕೊಂಡಿದೆ. ಇದರಲ್ಲಿ ಎಲ್ಲರದ್ದು ಪಾಲು ಬಹಳ ದೊಡ್ಡ ಮಟ್ಟಿಗಿದೆ. ಅದೇ ರೀತಿಯಾಗಿ ಕೋಚ್ ಆಗಿರುವಂತ ಕನ್ನಡಿಗ ರಾಹುಲ್ ದ್ರಾವಿಡ್ ಪಾತ್ರವು ಕೂಡ ಬಹಳ ದೊಡ್ಡ ಮಟ್ಟಿಗಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಸಂಗತಿ. ರಾಹುಲ್ ದ್ರಾವಿಡ್ ಜೆಂಟಲ್ಮನ್, ನಾವು ಹಿಂದಿನಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೇವೆ. ಪ್ರತಿ ಸಂದರ್ಭದಲ್ಲೂ ಕೂಡ ಅದನ್ನು ಸಾರಿ ಸಾರಿ ಹೇಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇರುವಂತ ಒಂದು ಹೃದಯವನ್ನ ಈ ರಾಹುಲ್ ದ್ರಾವಿಡ್ ಅದೆಷ್ಟು ಬಾರಿ ಕದಿತಾರೋ ಗೊತ್ತಿಲ್ಲ. ಅವರ ಆ ಸರಳತೆಯ ಮೂಲಕ, ಅವರ ಆ ಸಂಯಮದ ಮೂಲಕ, ಅಥವಾ ಆ ತಾಳ್ಮೆಯ ಮೂಲಕ, ಅಥವಾ ಅವ್ರು ನಡೆದುಕೊಳ್ಳುವಂಥ ರೀತಿಯ ಮೂಲಕ ರಾಹುಲ್ ದ್ರಾವಿಡ್ ಮತ್ತೆ 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 ಪ್ರತಿಯೊಬ್ಬರ ಹೃದಯವನ್ನ ಗೆದ್ಕೊಂಡು ಹೋಗ್ತಾನೆ ಇದ್ದಾರೆ. ಇದೀಗ ಮತ್ತೊಮ್ಮೆ ಹೃದಯವನ್ನ ಗೆದ್ದಿದ್ದಾರೆ. ಕಾರಣ ಈ ಬಾರಿ ಕಪ್ಪನ್ನು ಗೆದ್ದಂತ ತಂಡಕ್ಕೆ BCCI 125 ಕೋಟಿಯಷ್ಟು ಹಣವನ್ನು ಘೋಷಣೆ ಮಾಡಿತ್ತು. ಅದರಲ್ಲಿ ಕೋಚ್ ಆಗಿರುವಂತ, ಮುಖ್ಯ ಕೋಚ್ ಆಗಿರುವಂತ ರಾಹುಲ್ ದ್ರಾವಿಡ್ ಅವರಿಗೆ 5 ಕೋಟಿಯಷ್ಟು ಬಹುಮಾನವನ್ನ ಘೋಷಣೆ ಮಾಡಲಾಗಿತ್ತು. ಅದರ ಅವರ ಸಹಾಯಕ ಕೋಚ್ ಎಲ್ಲರೂ ಕೂಡ ಇದ್ರಲ್ಲ, ಅಥವಾ ಬೇರೆ ಸಹಾಯಕ ಸಿಬ್ಬಂದಿ ಇದ್ರಲ್ಲ, ಅವರಿಗೆ 2.5 ಕೋಟಿ ಎನ್ನುವ ರೀತಿಯಲ್ಲಿ ನಿಗದಿ ಮಾಡಲಾಗಿತ್ತು. ಆದರೆ ರಾಹುಲ್ ದ್ರಾವಿಡ್ ಹೇಳಿದ್ದಾರೆ, ಎಲ್ರಿಗೂ ಕೂಡ ಸಮಾನವಾಗಿ ಹಂಚಿ, ನನಗೆ ಎಕ್ಸ್ಟ್ರಾ ಹಣ ಬೇಡ ಅಥವಾ ಎಕ್ಸ್ಟ್ರಾ ಗೌರವವೂ ಕೂಡ ಬೇಡ, ಎಲ್ರಿಗೂ ಕೂಡ ಸಮನಾದಂಥ ಹಣವನ್ನು ಹಂಚಿ ನಾನು ಅದನ್ನೇ ತೆಗೆದುಕೊಳ್ತೀನಿ ಎನ್ನುವ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. BCCI ಕೂಡ ಅದಕ್ಕೆ ಗೌರವ ಕೊಟ್ಟಿದೆ ಅಥವಾ ಸಮ್ಮತಿಯನ್ನು ಸೂಚಿಸಿದೆ. ಈ ಕಾರಣಕ್ಕಾಗಿ ಆ ಕೋಚಿಂಗ್ ಟೀಮ್ ಏನಿದೆ ಎಲ್ರಿಗೂ ಕೂಡ ಇದೀಗ ಸಮನಾಗಿ ಆ ಹಣವನ್ನು ಹಂಚಲಾಗ್ತಾ ಇದೆ. ಯಾರಿಗೂ ಭೇದ ಭಾವ, ಅವರಿಗಿಷ್ಟು ಇವರಿಗಷ್ಟು ಅದ್ಯಾವುದೂ ಕೂಡ ಇಲ್ಲ. ಇದು ರಾಹುಲ್ ದ್ರಾವಿಡ್ ನಡೆದುಕೊಂಡಿರುವಂತಹ ರೀತಿ. ಇನ್ನು ರಾಹುಲ್ ದ್ರಾವಿಡ್ ಮುಂದೇನು ಅಂತ ಗಮನಿಸ್ತಾ ಹೋಗೋದಾದ್ರೆ, KKR ತಂಡಕ್ಕೆ ಮೆಂಟರ್ ಆಗುವಂತ ಸಾಧ್ಯತೆ ಇದೆ. KKR ತಂಡ ಈಗಾಗಲೇ ಮನವಿ ಮಾಡಿಕೊಂಡಿದೆ. ಗೌತಮ್ ಗಂಭೀರ್ ಇದ್ರು, ಗೌತಮ್ ಗಂಭೀರ್ ಇದೀಗ ಇಂಡಿಯಾ ಟೀಮ್ನ ಹೆಡ್ ಕೋಚ್ ಆಗ್ತಿರುವಂತ ಕಾರಣಕ್ಕಾಗಿ ರಾಹುಲ್ ದ್ರಾವಿಡ್ KKR ಟೀಮ್ಗೆ ಮೆಂಟರ್ ಆಗುವಂತ ಸಾಧ್ಯತೆ ಇದೆ. ಹಾಗೆ ಇನ್ನೊಂದು ಇನ್ಸಿಡೆಂಟ್ ನೆನಪಾಗುತ್ತೆ. ಈ ಹಿಂದೆ ಅಂಡರ್-19 ಟೀಮಿಗೆ ಕೋಚ್ ಆದಂತ ಸಂದರ್ಭದಲ್ಲೂ ಕೂಡ ಹೀಗೆ ಬಹುಮಾನ ಘೋಷಣೆ ಆದಾಗ ಅಲ್ಲೂ ಕೂಡ ರಾಹುಲ್ ದ್ರಾವಿಡ್ ಇದೇ ರೀತಿಯಾಗಿ ನಡ್ಕೊಂಡಿದ್ದು, ಇದೀಗ ಮತ್ತೊಮ್ಮೆ ಅದೇ ರೀತಿಯಾದಂತಹ ವರ್ತನೆಯನ್ನು ತೋರಿದ್ದಾರೆ. ಕೊನೆಯ ಸುದ್ದಿ, ನಟ ದರ್ಶನ್ ಅವರಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕೋರ್ಟ್ನಲ್ಲಿ ಒಂದು ವಿಚಾರಣೆ ಇತ್ತು. ರಿಟ್ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಏನಾಯ್ತು, ದರ್ಶನ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಐಷಾರಾಮಿ ಜೀವನವನ್ನು ಸಾಗಿಸ್ತಾ ಇದ್ದವರು ಇದೀಗ ಜೈಲಿನ ಜೀವನವನ್ನು ಸಾಗಿಸೋದು ಬಹಳ ಕಷ್ಟ ಆಗ್ಬಿಟ್ಟಿದೆ. ಅಲ್ಲಿ ಸಾಮಾನ್ಯ ಕೈದಿಗಳ ರೀತಿಯಲ್ಲಿ ದರ್ಶನ್ರನ್ನು ಕೂಡ ಟ್ರೀಟ್ ಮಾಡಲಾಗ್ತಾ ಇದೆ. ಅದೇ ಫುಡ್ಡು, ಅದೇ ಬೆಡ್ಡು, ಅದೆಲ್ಲವೂ ಕೂಡ ಇದೆ. ಅಂದ್ರೆ ಅವ್ರಿಗೇನು ಸಪರೇಟ್ ಆದಂತ ವ್ಯವಸ್ಥೆ ಅಂತದ್ದು ಯಾವುದೂ ಕೂಡ ಇಲ್ಲ. ಇದಕ್ಕೆ ಹೊಂದ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ವಿಶೇಷವಾಗಿ ಫುಡ್ ವಿಚಾರವಂತೂ ಅವ್ರಿಗೆ ಹೊಂದ್ಕೊಳ್ಳೋಕೆ ಆಗ್ತಾನೆ ಇಲ್ಲ. ಇತ್ತೀಚೆಗೆ ಅವರಿಗೆ ಬೇದಿ ಶುರುವಾಗ್ಬಿಟ್ಟಿತ್ತಂತೆ, ಅತಿಸಾರ, ಫುಡ್ ಪಾಯ್ಸನ್ ಇಂತಹ ಸಮಸ್ಯೆಗಳು ಶುರುವಾಗ್ಬಿಟ್ಟಿತ್ತಂತೆ. ಹೀಗಾಗಿ ಕೋರ್ಟ್ಗೊಂದು ಅವರ ವಕೀಲರ ಮೂಲಕ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ನನಗೆ ಮನೆ ಊಟ ಬೇಕು, ಹಾಸಿಗೆ ಮತ್ತೆ ದಿಂಬು ಬೇಕು, ಹಾಗೆ ಓದೋದಕ್ಕೆ ಒಂದಷ್ಟು ಪುಸ್ತಕಗಳು ಬೇಕು ಅಂತ ಹೇಳಿ ಇವತ್ತು ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬಂತು. ಕೋರ್ಟ್ ಇದೀಗ ಅರ್ಜಿ ವಿಚಾರಣೆಯನ್ನ 18ನೇ ತಾರೀಕಿಗೆ ಮುಂದೂಡಿಕೆ ಮಾಡಿದೆ. ಹೀಗಾಗಿ ಹೆಚ್ಚು ಕಡಿಮೆ ಇನ್ನೊಂದು ವಾರಗಳ ಕಾಲ ದರ್ಶನ್ ಜೈಲೂಟವನ್ನೇ ಸವಿಬೇಕಾಗಿದೆ. ಜೈಲಿನ ಸಾಮಾನ್ಯ ಕೈದಿಗಳು ಅಥವಾ ವಿಚಾರಣೆ ದಿನ ಕೈದಿಗಳಿಗೆ ಏನು ವ್ಯವಸ್ಥೆ ಇರುತ್ತೆ ಅದೇ ವ್ಯವಸ್ಥೆಗಳಿಗೆ ಒಗ್ಗೂಡಿಕೊಂಡು ಅಂದ್ರೆ ಅದನ್ನು ಸಹಿಸಿಕೊಂಡು ಹೋಗುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಒಂದು ವೇಳೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ಹಾಗೆ ಇಡಿ ದಾಳಿಗೆ ಸಂಬಂಧಪಟ್ಟ ಹಾಗೆ ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೇನೆ, ಬಿ ನಾಗೇಂದ್ರ ಹಾಗೆ ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಹೀಗಾಗಿ ಈ ವಿಡಿಯೋದಲ್ಲಿ ಅದನ್ನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಧನ್ಯವಾದ. ನಾಳೆ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು.